ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ನಿಫ್ಟಿಯ ಆಗಸ್ಟ್ ತಿಂಗಳ 2ನೇ ಎಕ್ಸ್ಪೈರಿ ಅಲ್ವಾ, ಹೋದ ವಾರನೇ ಆಗೋಗ್ಬಿಟ್ಟಿದೆ ಫಸ್ಟ್ ಎಕ್ಸ್ಪೈರಿ ಆಗಸ್ಟಿಂದು. ಸೊ ನೋಡ್ತಗೊಂಡು ಯಾವ ರೀತಿಯಾಗಿತ್ತು ಅಂತ. ಗ್ರೀನು ವಾಪಸ್ ಬಂದಿದೆ. ಕಾರಣಗಳು ಸುಮಾರು ಇರ್ಬೋದು. ಒಂದು, ಬ್ಯಾಂಕ್ ಆಫ್ ಜಪಾನಿನ ಡೆಪ್ಯೂಟಿ ಗವರ್ನರು ಈಗ ಮಾರ್ಕೆಟ್ ಅನ್ಸ್ಟೇಬಲ್ ಇರುವಂಥ ಸಂದರ್ಭದಲ್ಲಿ ನಾವು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದಿಲ್ಲ, ವೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಕಾರಣದಿಂದಾಗಿ ಮಾರ್ಕೆಟಲ್ಲಿ ಒಂದು ಚೇತರಿಕೆ ಬಂದಿದೆ. ಬಟ್ ಸ್ಟಿಲ್ ಇವಾಗ ನೋಡಿ ಆಗ್ತಿರೋಂಥ ಸಿಚುವೇಷನಲ್ಲಿ ವರ್ಲ್ಡ್ ವೈಡು ಇವತ್ತು ಬರ್ತಾ ಒಂದು ಹಾಡು ಕೇಳ್ತಾ ಬಂದೆ ಆಫೀಸಿಂದ. ಅರಳುವ ಹೂಗಳೇ ಆಲಿಸಿರಿ ಅಂತ ಮೈ ಆಟೋಗ್ರಾಫ್ ಚಿತ್ರದ ಹಾಡು. ಚಿತ್ರಮ್ಮ ಅವ್ರು ಹಾಡಿರೋದು ತುಂಬ ಅದ್ಭುತವಾದ ಹಾಡು. ಅದರಲ್ಲಿ ಒಂದು ಸಾಲು ಬರುತ್ತೆ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲ್ಲಿ ಅಂತ. ಇವತ್ತಿನ ಟೈಟ್ಲು ಅದೇ ಕೊಟ್ಬಿಟ್ಟಿದ್ದೀನಿ. ಹಾಗಂತ ನಾಳೆ ನಂಬಿಕೆ ಅಂದರೆ ನಾಳೆ ನಿಫ್ಟಿ ನಂಬಿಕೆ ಅನ್ಕೋಬೇಡಿ, ಅಂದರೆ ಜನರಲ್ ಮಾತಲ್ವ, ಹಾಡಲ್ಲಿ ಬಂದಿದ್ದನ್ನು ಹೇಳಿದ್ದೀನಿ. ಯಾಕೆ ಅಂತಂದರೆ ಕೋವಿಡ್ ಆದಮೇಲಿಂದ ಸ್ವಲ್ಪ ನೋಡ್ತಾ ಬನ್ನಿ, ಒಂದಲ್ಲ ಒಂದು ಜಗತ್ತಲ್ಲಿ ಏನಾದರೂ ಒಂದು ಕೇಳ್ತಾನೆ ಇದ್ದೀವಿ. ಇದು ಮೊದಲಿಂದನೂ ಜಗತ್ತಲ್ಲಿ ನಡೀತಿತ್ತು, ನಾವು ಕೇಳ್ತಾ ಇರಲಿಲ್ವೋ ಅಥವಾ ಈಗ ಡೇಟಾ ಯೂಸೇಜು ಸೋಷಿಯಲ್ ಮೀಡಿಯಾ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೂ ಜಾಸ್ತಿ ರೀಚ್ ಆಗ್ತಾ ಇದೆಯೋ ಗೊತ್ತಿಲ್ಲ. 2020-21 ಕೋವಿಡ್ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವಲ್ಲೇ ನೆಗೆಟಿವ್ ನ್ಯೂಸಲ್ಲಿ ಕಳೆದ್ಬಿಟ್ವಿ. 22 ಅಷ್ಟೊತ್ತಿಗೆ ಯುದ್ಧ ಶುರುವಾಯಿತು, ಯುಕ್ರೇನ್ದು ರಷ್ಯಾದು. ಅದಾದಮೇಲೆ ಹೋದ ವರ್ಷ ಮತ್ತೆ ಇನ್ನೊಂದು ಯುದ್ಧ, ಇಸ್ರೇಲ್ದು ಇರಾನ್ದು. ಈಗ ಈ ವರ್ಷ ಇನ್ನೇನೋ ನೋಡ್ತಾನೆ ಇದ್ದೀವಿ. ಒಂದೊಂದು ದೇಶದ ಒಂದೊಂದು ಕತೆ, ಶ್ರೀಲಂಕಾದ ಒಂದು ಕತೆ, ಬಾಂಗ್ಲಾದೇಶಿಂದ ಒಂದು ಕತೆ, ಪಾಕಿಸ್ತಾನವ್ರದ್ದು ಒಂದು ಕತೆ, ಆ ಕಡೆ UK, ಜರ್ಮನಿ ಅಲ್ಲೂ ಒಂದು ಕತೆ. ಈ ರೀತಿ ನೋಡ್ತಾನೆ ಬರ್ತಾ ಇದ್ದೀವಿ. ಮೋಸ್ಟ್ಲಿ ಮೊದಲು ಇಷ್ಟೆಲ್ಲ ಆಗ್ತೈತೇನೋ, ಆದರೆ ಇಷ್ಟೊಂದು ರೀಚ್ ಇರ್ತಿರ್ಲಿಲ್ಲ. ಈಗ ಏನಾಗಿದೆ, ಏನೇ ನ್ಯೂಸ್ ಎಲ್ಲೇ ಆದ್ರೂ ಕೂಡ ನಮಗೆ ನ್ಯೂಸ್ ಆಗೋ ಥರ ಸುದ್ದಿ ಬರ್ತಾ ಇದೆ. ಅದು ಒಂದಿರ್ಬೋದು. ಮತ್ತು ಈ ಡಿಜಿಟಲ್ ವರ್ಲ್ಡ್ ಅಂತ ಆದಾಗ ಎಲ್ಲೋ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಂಪ್ಯಾಕ್ಟ್ ಅನ್ನೋದು ಕೂಡ ಇದ್ದೇ ಇರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಬಾರೋಯಿಂಗ್ ಆಗಿರ್ಬೋದು, ದುಡ್ಡು ಪ್ರಿಂಟ್ ಮಾಡಿದ್ದಾಗಿರ್ಬೋದು. ಡಾಲರ್ಸ್ ನೋಡಿ ಎಷ್ಟು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಅಂದರೆ, ಕೋವಿಡ್ ಟೈಮಲ್ಲಿ ಅಮೇರಿಕ ಉದ್ಭವ ಆದಾಗಿಂದ, ಅಂದರೆ ಅದು ಅಮೇರಿಕಾ ಅನ್ನೋ ಒಂದು ದೇಶ ಶುರುವಾದಾಗಿಂದ ಎಷ್ಟು ಡಾಲರ್ಸ್ ಪ್ರಿಂಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಬರೀ ಕೋವಿಡ್ ಆದಮೇಲೆ ಪ್ರಿಂಟ್ ಆಗಿಬಿಟ್ಟಿದೆ. ಇಷ್ಟೊಂದು ಆದಾಗ ಎಲ್ಲಾದರೂ ಒಂದು ಕಡೆ ಇಂಪ್ಯಾಕ್ಟ್ ಆಗಲೇಬೇಕಲ್ವಾ. ಸೊ ಆ ರೀತಿ ಎರಡು ವಾದಗಳು ಈಗಲೂ ಇದೆ. ಅಂದರೆ ಒಂದು ದೊಡ್ಡ ರಿಸೆಷನ್ ಬರ್ಬೋದು ಅಂತ ನೋಡಿ. ಇವತ್ತೊಂದು ಮೆಸೇಜ್ ಬಂದಿತ್ತು, ತುಂಬ ಚೆನ್ನಾಗಿತ್ತು. 5% ಏನಾದರೂ ಮಾರ್ಕೆಟ್ನಲ್ಲಿ ಒಂದು ಕರೆಕ್ಷನ್ ಆದರೆ ಅದನ್ನ ಕರೆಕ್ಷನ್ ಅಂತ ಕರೆಯಲ್ಲ, ನಾವು ಪುಲ್ ಬ್ಯಾಕ್ ಅಂತ ಕರಿತೀವಿ. 10% ಕರೆಕ್ಷನ್ ಆದರೆ ಆಗ ಅದು ಕರೆಕ್ಷನ್ ಅಂತ ಪದ ಉಪಯೋಗಿಸ್ಬೋದು. ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ, 20% ಎಲ್ಲ ಬಂತು ಅಂತಂದರೆ ನಾವು ಕ್ರ್ಯಾಶ್ ಅಂತ ವರ್ಡ್ ಉಪಯೋಗಿಸ್ಬೇಕು ಅಂತ. 25%, 30% ಜಾಸ್ತಿ ಆಗೋಯ್ತು ಅಂತಂದರೆ ಅವಾಗ ಅದು ರಿಸೆಷನ್ಗೆ ಟರ್ನ್ ಆಗ್ತಾ ಇರುತ್ತೆ ಅಂತಲ್ವಾ. ಸೊ ಆ ರೀತಿ ಇನ್ನೇನೂ ಆಗಿಲ್ಲ, ಪುಲ್ ಬ್ಯಾಕೇ ಆಗಿಲ್ಲ ಇಂಡಿಯಾದಲ್ಲಿ. 5% ಕೂಡ ಬಿದ್ದಿಲ್ಲ. ಅಷ್ಟೊತ್ತಿಗೆ ಮಾರ್ಕೆಟ್ ಇನ್ನೂ 24,000ದಲ್ಲಿ ನಿಂತ್ಕೊತಾ ಇದೆ. ಸೊ ಏನೇ ಆಗ್ಬೋದು, ಮುಂದೆ ಯಾವ ಥರ ಬೇಕಾದ್ರೂ ಜಗತ್ತು ಚೇಂಜ್ ಆಗ್ಬೋದು. ಬಟ್ ನಾಳೆ ನಂಬಿಕೆ ಇದ್ದರೆ ಮಾತ್ರ ನಾವು ಜೀವನ ಮಾಡ್ಕೋಬೋದು. ತುಂಬ ಒಳ್ಳೆ ಹಾಡು, ನೆನಪಾಯಿತು, ಕೇಳಿರ್ತೀರ ಎಲ್ಲರೂ, ಇನ್ನೊಂದ್ಸಲ ಕೇಳಿಬಿಡಿ ಇವತ್ತು. ಸೊ ನೋಡ್ತಾ ಹೋಗೋದಾದರೆ ಇವತ್ತಿನ ಟಾಪ್ ಗೇನರ್ ಅಂದರೆ ONGC ಅಂತ ಕಾಣಿಸುತ್ತೆ. 7% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಇವತ್ತು PSUಗಳು ಮತ್ತೆ ಒಂದು ಫಾರ್ಮಿಗೆ ಬಂದಂಗೆ ಕಾಣಿಸ್ತಾ ಇದೆ. ONGC ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ನಾವು ಇವತ್ತು ನೋಡಿದ್ರೆ ಇಂಡಸ್ಇಂಡ್ ಬ್ಯಾಂಕ್. ಇನ್ನು 3 ದಿನದ ಹಿಂದೆ ಒಬ್ಬರು ಕೇಳಿದ್ರು, ಇವತ್ತು ಮಾತಾಡ್ತಾ ಹೋಗೋಣ. ಸ್ಟಾಕ್ಸ್ಗಳಲ್ಲಿ ಜಾಸ್ತಿ ಸ್ಟಾಕ್ಸ್ಗಳನ್ನ ತಗೊಂಡಿಲ್ಲ. ಕ್ವಿಕ್ಕಾಗಿ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಿಫ್ಟಿ. ಸೊ ಎಲ್ಲ ಇಂಡೆಕ್ಸ್ಗಳಿಗಿಂತ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ಇದ್ದಿದ್ದಂಥ ಇಂಡೆಕ್ಸ್ ಅಂದರೆ ನಿಫ್ಟಿನೇ. ಯಾಕೆ ಅಂತಂದರೆ 24,200 ಮಾತಾಡ್ತಾನೆ ಬಂದಿದ್ದೀವಿ. ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನ್ ಅಂತ ಮೊನ್ನೆ ಕೂಡ ಮಾತಾಡಿದ್ವಿ. 24,200 ಕಚ್ಕೊಂಡಿದೆ ಅಂತೆಲ್ಲ ಭೀಮಾ ಸರ್ ಹೇಳ್ತಾ ಇದ್ರು. ಇವತ್ತು ನೋಡಿ, ಇವತ್ತು 24,200 ಕಚ್ಕೊಂತು. ಅಂದರೆ ಓಪನಿಂಗ್ಗೆ ಮೇಲ್ಗಡೆ ಹೋದಾಗ ಕೆಳಗಡೆ 24,200 ಸಪೋರ್ಟ್ ಆಗುತ್ತೆ. ಸೊ ನಾಳೆಗೆ ಏನರ್ಥ, 24,350, 360 ಇವತ್ತೇನು 3 ಸ್ಟೈಲ ಹೈ ಮಾಡಿದೆಯಲ್ಲ, ಇದು ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಥರ ಇದೆ ನಾಳೆಗೆ. ಇನ್ ಕೇಸ್ ಇದನ್ನು ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 24,350 ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಈ ಒಂದು ಗ್ಯಾಪ್ ಫಿಲ್ಲಿಂಗಿಗೆ ನಿಫ್ಟಿ ಹೋಗ್ತಾ ಇದೆ. ಅಂದರೆ 24,500 ಕಡೆಗೆ ಹೋಗ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಬೋದು. ಬಟ್ ಎವ್ರಿ 50 to 100 ಪಾಯಿಂಟ್ಸ್ ಇಸ್ ಸೇಫ್. ಯಾಕಂದರೆ ಈಗಲೂ ಕೂಡ ನಾವು ಸೆಲ್ ಆನ್ ರೈಸಲ್ಲೇ ಇದ್ದೀವಿ. ಎಲ್ಲೂ ಕೂಡ ಒಂದು ಸೆಂಟಿಮೆಂಟು, ಅಫ್ಕೋರ್ಸ್ ಇಲ್ಲಿ ಒಂದು ಲೋ ಆಗಿದ್ದನ್ನು ಮೇಲ್ಗಡೆ ತೊಗೊಂಡೋಗಿದೆ, ಬಿಟ್ಟರೆ ಹೈನ ಮೇಲ್ಗಡೆ ತೊಗೊಂಡೋಗಕ್ಕೆ ಆಗಿಲ್ಲ. ಇವಾಗಲೂ ಕೂಡ ಮೊನ್ನೆ ಏನು ಮಾಡಿತ್ತಲ್ಲ ಆ ಒಳಗೆ ಝೋನಲ್ಲೇ ಇದ್ದೀವಿ. ಸೊ 22,350 ಅನ್ನೋದು ಈಗಲೂ ರೆಸಿಸ್ಟೆನ್ಸ್ ನಿಫ್ಟಿನಲ್ಲಿ. ಕೆಳಗಡೆ ಈಗ 22,200 ಕ್ರೂಷಲ್ ಆದಂಥ ಸಪೋರ್ಟ್ ಆಗುತ್ತೆ. ಸೊ ನಾಳೆ 22,200 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ನಾವು ನೆಗೆಟಿವ್ ಯೋಚನೆ ಮಾಡ್ತಾ ಹೋಗ್ಬೋದು. 22,350 ಬಿಟ್ಟು ಮೇಲ್ಗಡೆ ಹೋಗ್ತಿದೆ ಅಂದರೆ ನಾವು ಪಾಸಿಟಿವ್ ಯೋಚನೆ ಮಾಡ್ತಾ ಹೋಗ್ಬೋದು. ಇದೆರಡೂ ಆಗಲಿಲ್ಲ, ಮಧ್ಯದಲ್ಲೇ ಮಾರ್ಕೆಟ್ ಇದೆ ಅಂತಂದರೆ ಆಗ ನೀವು ಬೇಕಾದರೆ 24,000, ಅದೇ ರೀತಿಯಾಗಿ ಮೇಲ್ಗಡೆ 24,500, 22,000 ಅಂತ ಹೇಳಿದೆ ಅನ್ಸುತ್ತೆ. 24,000 ಮೇಲ್ಗಡೆ 24,500 ಈ ರೇಂಜಲ್ಲಿ ನಾಳೆ ಬೇಕಾದರೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಮೇಲ್ಗಡೆ ಫಿಲ್ ಆಗ್ತಾ ಹೋಯಿತು ಅಂತಂದರೆ 24,500 ರೌಂಡ್ ಲೆವೆಲು ಖಂಡಿತವಾಗ್ಲೂ ರೆಸಿಸ್ಟೆನ್ಸು ನಾಳೆಗೆ. ಸೊ 24,500 ಖಂಡಿತವಾಗ್ಲೂ ರೆಸಿಸ್ಟೆನ್ಸು. ಮೇಲ್ಗಡೆ ಹೋದರೆ ಅದೇ ಫಸ್ಟ್ ಟಾಪ್ ಆಗಿರುತ್ತೆ. ಅದ್ರ ಮೇಲ್ಗಡೆ 24,700 ಇರೋದು. ಸೊ ಪೂರ್ತಿ ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ, ರಿವರ್ಸಲ್ ಬರುತ್ತೆ ಅನ್ನೋ ಥರ ಯಾವುದೇ ಬೆಳವಣಿಗೆ ಕಾಣಿಸ್ತಾ ಇಲ್ಲ. ಹೇಗೇನು ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇವತ್ತು US ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ನಾಳೆ ಏಷ್ಯನ್ ಮಾರ್ಕೆಟ್ ಏನಾಗುತ್ತೆ, ಇದನ್ನು ನೋಡೋದೇ ಕೂತು. ಯಾಕಂದರೆ ಒಬ್ಬೊಬ್ಬರು ಒಂದು ನ್ಯೂಸ್ ಹೇಳಿದ್ರು ಅಂತಂದರೆ ಅಲ್ಲಿ ಹಾಗೆ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಹೋಗೋದಾದರೆ 24,200 ಮೇಲ್ಗಡೆ 24,350 ರೆಸಿಸ್ಟೆನ್ಸು. ನಾಳೆ ಇದ್ರ ಮೇಲ್ಗಡೆ ಓಪನ್ ಆದರೆ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು 24,500 ತನಕ ನೋಡ್ಬೋದು. 24,200 ಬ್ರೇಕ್ ಆಗಿಬಿಡ್ತಿದೆ ಅಂದರೆ ಮತ್ತೆ
24,000 ಕಡೆಗೆ ನಾವು ಬರ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಆಪ್ಷನ್ಸ್ ಏನು ನೋಡ್ಕೊಂಡು ಬಂದ್ಬಿಡೋದಾದ್ರೆ ಯಾವ ರೀತಿ ಇದೆ ಅಂತ ನಿಫ್ಟಿನಲ್ಲಿ ನೋಡಿ. 24,000ದಲ್ಲಿ ಇವಾಗ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ. ಸೇಮ್ 24,500ರಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಅದೇ ರೀತಿ ಕಾಣಿಸ್ತಾ ಇದೆ. ಮಿಕ್ಕಿದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾಳೆ ನಿಫ್ಟಿ ಇದೇ ಝೋನಲ್ಲೇ ಉಳ್ಕೊಂಡ್ರು ಆಶ್ಚರ್ಯ ಇಲ್ಲ. ಇದನ್ನ ಬಿಟ್ಟು ಹೋಯಿತು ಅಂತಂದರೆ ಈ ಥರ ಝೋನಲ್ಲಿ ನೋಡ್ಕೋಬೋದು. ಬಟ್ ಆಪ್ಷನ್ ಸೆಲೆಕ್ಟ್ ಮಾಡೋರು 24,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಇರಿ, ಮೇಲ್ಗಡೆ 24,500 ಅಥವಾ ಅದಕ್ಕಿಂತ ಮೇಲ್ಗಡೆ ಲೆವೆಲ್ ಇದೆ. ಈ 500 ಪಾಯಿಂಟ್ಸಲ್ಲಿ ನೀವು ನಾಳೆ ಪ್ಲಾನ್ ಮಾಡ್ತಾ ಹೋಗೋದು. ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ಗಳಾಗ್ಬಿಡ್ತು ಅಂದರೆ ಇನ್ನೂ ವಿಚಾರಗಳು ಅಲ್ಲಿ ತಿಳಿಯಾಗ್ತಾ ಹೋಗುತ್ತೆ. ಸೊ ಓವರಾಲ್ ಇಂಡೆಕ್ಸ್ ನೋಡ್ಕೊಂಡು ಬಂದ್ಬಿಡೋದಾದ್ರೆ ಇವತ್ತು ನೋಡಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೆನ್ನೆ ತುಂಬ ಸಫರ್ ಆಗಿತ್ತು. ಇವತ್ತು 2.86% ಸ್ಮಾಲ್ ಕ್ಯಾಪ್ ಇಂಡೆಕ್ಸಲ್ಲಿ ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಫಾರ್ಮಾ ಸೆಕ್ಟರ್ 2.2%, ಮೀಡಿಯಾ 2.58, 2% ತುಂಬ ಸೆಕ್ಟರಲ್ಲಿ ಬಂದಿದೆ. ಇವತ್ತು ಬಿದ್ದಿದ್ದಂದು ಅಂತಂದರೆ ಇಂಡಿಯಾ ವಿಕ್ಸ್ ಸ್ವಲ್ಪ ತಿಳಿಯಾಗ್ತಾ ಇದೆ. 20 ತನಕ ಹೋಗಿದ್ದು, ಇವಾಗ 16ಕ್ಕೆ ಬಂದಿದೆ. ನೋಡ್ತಾ ಹೋಗೋಣ ಇದೇ ರೀತಿ ಇರುತ್ತಾ ಏನು ಕತೆ ಅಂತ. ಸೊ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋಗೋದಾದ್ರೆ ಇವತ್ತು ಎಕ್ಸ್ಪೈರಿ ಕೂಡ ಆಗಿತ್ತು. ಆಸ್ ಎಕ್ಸ್ಪೆಕ್ಟೆಡ್ ನೆನ್ನೆ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಸೈಡ್ ವೇಸ್ ಆಗಿ ಉಳಿಬೋದು. ಜಪಾನ್ ಇಂಟ್ರೆಸ್ಟ್ ರೇಟ್ ಬರಲಿ ಬಿಡದಲ್ಲಿರಲಿ, ಯಾಕಂದರೆ ಈ ವಾರ ಸುಮಾರು ಓಡಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಒಂದು ಸೈಡ್ ರೇಂಜಲ್ಲಿ ಉಳಿಬೋದು ಅಂದ್ಕೊಂಡಿದ್ವಿ. ಎಕ್ಸಾಕ್ಟಾಗಿ ಅದೇ ರೀತಿ ಆಯಿತು. ಈ ಥರ ಆದರೆ ಆಪ್ಷನ್ ಸೆಲ್ಲರ್ಸ್ಗೆ ತುಂಬ ಈಸಿಯಾಗಿರುತ್ತೆ. ಯಾಕಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮೇಲ್ಗಡೆ 50,600 ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಿದೆ. ಕೆಳಗಡೆ ನೋಡಿ ನಾವು 49,500 ಇದ್ಬಿಟ್ರೆ ನಾವು ಇವತ್ತು ಈ ರೇಂಜಲ್ಲಿ ಇದ್ದರೆ ಅಫ್ಕೋರ್ಸ್ ನಿಮಗೆ ಸಿ ಕಡೆ ಒಳ್ಳೆ ಇವತ್ತು ಥೀಟಾ ಡಿಕೆ ಆಯಿತು. ಪಿ ಕಡೆ ಅಷ್ಟು ಸಿಕ್ಕಲಿಲ್ಲ. ಬಟ್ ಇಲ್ಲಿ ಬಂದಾಗ ಆಮೇಲೆ ಲೇಟಾಗಿ ಎಂಟ್ರಿ ತೊಗೊಂಡಿದ್ರೆ ಒಂದು ಟ್ರೇಡ್ ಇತ್ತು. ಬಟ್ ಇಲ್ಲ ಅಂತಂದಿದ್ರೆ ಓಪನಿಂಗಲ್ಲೇ ನೀವು ಸಿ 50,500 50,600 ಇದನ್ನೆಲ್ಲ ನೀವು ಸಿ ಸೆಲ್ ಮಾಡಿದ್ರು ಅಂತಂದರೆ ಒಳ್ಳೆ ಪ್ರಾಫಿಟ್ ಆಯಿತು. ಒಂದು 65 ರೂಪಾಯಿನ ನಡೀತಾ ಇತ್ತು ನಾವು ನೋಡಿದಾಗ ಆ ಕರ ಸಿಗ್ತಾಯಿತ್ತು. ಕೆಳಗಡೆ ಇದು ಕೂಡ 55 ಚಿಲ್ಲರೆಗೆ ಹೋಗಿತ್ತು 49,500 ಇಲ್ಲಿ ಬಂದಾಗ. ಸೊ ಅದೇ ಸ್ವಲ್ಪ ಒಂದು ಲೆಗ್ನ ಕಮ್ಮಿ ಇಟ್ಕೊಂಡು ಬಂದಾಗ ನೋಡಿಕೊಂಡು ಟೈಮ್ ಮಾಡ್ಕೊಂಡು ಮಾಡಿದ್ರೆ ಈ ರೀತಿ ಆಗಿರುತ್ತೆ. ಬಟ್ ಇದಕ್ಕೆಲ್ಲ ಸ್ಟಾಪ್ ಲಾಸ್ ನೀವು ತುಂಬ ಹತ್ತಿರದಲ್ಲಿ ಇಟ್ಕೊಂಡಿರಬೇಕು. ಯಾಕಂದರೆ ಈ ರೀತಿ ಫಾಲ್ ಬರ್ತಿದೆ ಅಂತಂದಾಗ ಎಲ್ಲರಿಗೂ ಭಯ ಆಗ್ತಾ ಇರುತ್ತೆ. ನೋಡಿ ಮೊನ್ನೆ ಫಾಲ್ ಬಂದಿತ್ತು, ಇವತ್ತು ಫಾಲ್ ಬಂದಿತ್ತು. ನೋಡಿ ಸೇಮ್ ಪ್ಯಾಟರ್ನ್, ಸಿಮಿಲರ್ ಪ್ಯಾಟರ್ನ್ಸ್ ನೆನ್ನೆ ಆ ರೀತಿ ಹೋಗಿ ಇನ್ನೂ ವೀಕಾಗಿ ಸೆಂಟಿಮೆಂಟ್ ಬಂದಿತ್ತು. ಈಗ ಸ್ವಲ್ಪ ಚೇಂಜ್ ಆಗಿದೆ. ಆದರೆ ಇಲ್ಲಿ ಎಲ್ಲೂ ಕೂಡ ಹೈಗಳನ್ನು ಮೇಲೆ ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ. ಸೊ ನಾಳೆ ಕೂಡ 50,300ನ ಇಲ್ಲಿ ಈಕ್ವಲ್ ಆಗಿ ನೋಡೋದಾದ್ರೆ ಇಲ್ಲೊಂದ್ಸಲ ನೆನ್ನೆ ಅಟೆಂಪ್ಟ್ ಅಲ್ಲಿಂದ ಏನು ಶಾರ್ಪಾಗಿ ಫಾಲ್ ಬರೋಕ್ಕೆ ಶುರು ಆಯಿತು. ವಾಪಸ್ ಅಟೆಂಪ್ಟ್ ಮಾಡೋಕೆ ಹೋಗಿದ್ದು 50,300 ಆ ಝೋನ್, 250-300 ಆ ಝೋನು. ಇವತ್ತು ಕೂಡ ಓಪನಿಂಗ್ ಅಲ್ಲೇ ಆಗಿತ್ತು, ಕೊನೆಗೂ ಕೂಡ ಅಲ್ಲೇ ಬಂದು ನೋಡಿದೆ. ಸೊ ನಾಳೆ 50,300 ಅನ್ನೋದು ಬ್ಯಾಂಕ್ ನಿಫ್ಟಿಗೆ ಇಂಪಾರ್ಟೆಂಟ್. 50,300ನ ನಾಳೆ ಏನಾದ್ರು ಬ್ಯಾಂಕ್ ನಿಫ್ಟಿ ಕ್ರಾಸ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ ಆಗ 50,500ನ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತ ಅನ್ಕೋಬಹುದು. ಈಗ 50,500 50,600 ಮತ್ತೆ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡುತ್ತೆ ಮಾರ್ಕೆಟ್. ಯಾಕಂದರೆ ಅಲ್ಲಿಂದನೇ ಫಾಲ್ ಶುರುವಾಗಿರುವಂಥದ್ದು. ಸೊ ಬ್ಯಾಂಕ್ ನಿಫ್ಟಿ ಇನ್ನೂ ಕೂಡ ವೀಕ್ ಆಗಿದೆ ನಿಫ್ಟಿ ಕಂಪೇರ್ ಮಾಡಿದ್ರೆ. ಬಟ್ ಬ್ಯಾಂಕ್ ನಿಫ್ಟಿ ಏನಾದ್ರು ಸ್ವಲ್ಪ ಪುಷ್ ಕೊಡ್ತು ಅಂತಂದರೆ ಇಲ್ಲಿಂದ 50,500 600 ತನಕ ಒಂದು ಶಾರ್ಟ್ ಕವರಿಂಗ್ ಬಂತು ಅಂತಂದರೆ ನಿಫ್ಟಿ ನಾವು ಅನ್ಕೊಂಡಾಗೆ ನಾಳೆ 24,300 ಏನು ಝೋನ್ ಇದೆಯಲ್ಲ ಇದನ್ನು ಬಿಟ್ಟು ಮೇಲ್ಗಡೆ 24,450 500 ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತು ಹೆವಿ ವೆಯ್ಟ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾಳೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ ಇನ್ನೇನಾದ್ರು ಚೇಂಜಸ್ ಇದೆಯಾ? ಸೇಮ್ ನೆನ್ನೆ ಏನೋ ಹಾಕೊಂಡಿದ್ವಿ, ಅದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ 22,800 ಮೇಲ್ಗಡೆ ಸ್ವಲ್ಪ ಸ್ಲೈಟಾಗಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಫಿನ್ ನಿಫ್ಟಿ. ಬಟ್ ಸ್ಟಿಲ್ ಇದು ಕೂಡ ಸೇಮ್ 23,000 ಇನ್ನೂ ಮೇಲ್ಗಡೆ ಹೋಗೋಕ್ಕಿದೆ. ನೋಡೋಣ 23,000 ಕಡೆಗೆ ನಾಳೆ ಹೋಯಿತು ಅಂದರೆ ಇವೆಲ್ಲ ಇಂಡೆಕ್ಸ್ಗಳು ಸಪೋರ್ಟ್ ಮಾಡ್ತು ಅಂದರೆ ನಿಫ್ಟಿನೂ ಕೂಡ ಮೇಲ್ಗಡೆ ಹೋಗಬೇಕು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಫುಲ್ ರಿಕವರಿ ಬಂದುಬಿಟ್ಟಿದೆ. ನೋಡಿ 12,200 ನೆನ್ನೆ ಮಾತಾಡ್ಕೊಂಡಿದ್ವಿ ಇಲ್ಲೊಂದು ಪಾಸ್ ಆಗ್ಬೋದು ಅಂತ. ಪಾಸ್ಗಿಂತಲೂ ದೊಡ್ಡ ಮೂಮೆಂಟೇ ಆಗಿಬಿಟ್ಟಿದೆ. ಈ ರೇಂಜ್ನ ಈ ಗ್ಯಾಪನ್ನು ಫಿಲ್ ಮಾಡಿಬಿಟ್ಟಿದೆ. ಮಿಡ್ ಕ್ಯಾಪ್ ನಿಫ್ಟಿ ಯೂಶಲಿ ಒಂದು ಹೆಜ್ಜೆ ಮುಂದಿರುತ್ತೆ ದೊಡ್ಡ ಇಂಡೆಕ್ಸ್ಗಳಿಗೆ. ಯಾಕಂದರೆ ಇತ್ತೀಚೆಗೆ ಆ್ಯಡ್ ಆದಂಥ ಇಂಡೆಕ್ಸ್ ಅಲ್ವಾ. ಫಾಲ್ ಬರೋದಾದರೂ ಅಷ್ಟೇ ಸ್ವಲ್ಪ ಫಾಸ್ಟಾಗಿ ಮೂವ್ಮೆಂಟ್ ಬರುತ್ತೆ. ರಿಕವರಿ ಕೊಡೋದಾದ್ರೂ ರಿಕವರಿ ಮೇಲ್ಗಡೆ. ಅಂದರೆ ಎಕ್ಸ್ಪೈರಿನೂ ಕೂಡ ಇದೇ ಫಸ್ಟ್ ಎಕ್ಸ್ಪೈರಿ ಸೋಮವಾರನೇ ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಈಗ 12,600ಕ್ಕೆ ಬಂದಿದೆ. ನಾಳೆ 12,600 ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಬೇಕು. 12,600 ಬಿಟ್ಟು ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಓಕೆ ರಿಕವರಿ ಬರ್ತಾ ಇದೆ ಅಂತ ಅನ್ಕೋಬೋದು. ಇಲ್ಲ ಇಲ್ಲಿಂದ ಒಂದು ಇಲ್ಲಿ ಬಂದು ಪಾಸ್ ಆಗ್ಬೋದು ಅಥವಾ ಇಲ್ಲಿಂದ ವಾಪಸ್ ರಿವರ್ಸಲ್ ಬರುತ್ತೆ ಏನು ಅಂತ ನೋಡೋಣ. ಬಟ್ 2 ದಿನದಿಂದ ಆಗಿರೋ ಮೂಮೆಂಟ್ ನೋಡಿದ್ರೆ ಇಲ್ಲಿಂದ ಇಲ್ಲಿ ಒಂದು ಪಾಸ್ ಮಾಡಿದ್ರೆ ಒಳ್ಳೆಯದು. ಪಾಸ್ ಮಾಡಿ ಎಕ್ಸ್ಪೈರಿ ದಿನ ಮೇಲ್ಗಡೆ ಕೆಳಗಡೆ ಮೂಮೆಂಟ್ ಕೊಡುತ್ತಾ ನೋಡ್ತಾ ಹೋಗೋಣಂತೆ. ಇಂಟ್ರಾಡೇನ ನೋಡೋದಾದ್ರೂ ಸೇಮ್ ಅದೇ ರೀತಿಯೇ ಇರುತ್ತೆ. 12,600 ಹತ್ತತ್ರಕ್ಕೆ ಬಂದಿದೆ. ಇವತ್ತು ಥ್ರೂ ಔಟ್ ದ ಡೇ ಪಾಸಿಟಿವ್ ಆಗಿತ್ತು. ಆಲ್ಮೋಸ್ಟ್ ಗ್ಯಾಪನ್ನು ಫಿಲ್ ಮಾಡಿಬಿಟ್ಟಿದೆ ಯಾವುದು ಮಿಡ್ ಕ್ಯಾಪ್ ನಿಫ್ಟಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ BML ಯಾಕೋ ಬಿತ್ತು ಅಂತ ಮೊನ್ನೆ ಒಬ್ಬರು ಕೇಳಿದ್ರು. ಸರ್ ಗ್ಯಾಪ್ ಜಾಸ್ತಿ ಆಗಿಬಿಟ್ಟು ಬಿದ್ದಿದೆ ಖಂಡಿತ. ಆದರೆ BML ಸ್ಟಾಕಲ್ಲಿ ನೀವು ನೋಡ್ತಾ ಬರೋದಾದರೆ ಟೆಕ್ನಿಕಲ್ ನಾನು ಫಂಡಮೆಂಟಲಿ ಚೆಕ್ ಮಾಡಿಲ್ಲ. ಬಟ್ ಟೆಕ್ನಿಕಲಿ ಒಳ್ಳೆ ರ್ಯಾಲಿ ಕೂಡ ಆಗಿತ್ತಲ್ವ. ಎಲ್ಲಿದ್ದು ನೋಡಿ 1,600 ಇದ್ದಿದ್ದು ಬರೀ 2023 ಈಗ 5,200 ಹೋಗಿದೆ. ನೋಡಿ ನೀವು ಇದನ್ನು ಚೆಕ್ ಮಾಡಬೇಕು ಅಂತಂದರೆ ಇಲ್ಲೂ ಕೂಡ ಇರುತ್ತೆ. ಈ BML ಅನ್ನೋ ಸ್ಟಾಕನ್ನು ನೀವು ಸರ್ಚ್ ಮಾಡ್ತಿರಲ್ಲ, ಇಲ್ಲಿ ಕಂಪನಿಯ ಫಂಡಮೆಂಟಲ್ಸ್ ಅಂತ ಇರುತ್ತೆ. ನೀವು ಇಲ್ಲಿ ಯಾರು ಇದನ್ನು ಯೂಸ್ ಮಾಡ್ತಾ ಇದ್ದೀರಲ್ಲ, ಯಾರು ಟ್ರೇಡಿಂಗ್ ವ್ಯೂನ ಯೂಸ್ ಮಾಡ್ತಿರೋರು ಇಲ್ಲೇ ನೀವು ಹೋಗ್ಬೋದು. ನೋಡಿ ಈ ಥರ ಸಿಂಪಲ್ ತೋರಿಸುತ್ತಲ್ಲ, ಇಲ್ಲಿ ಸೆಕ್ಯೂರಿಟಿ ಫೈನಾನ್ಷಿಯಲ್ಸ್ ಅಂತ ಈ ಥರ ಡೇಟಾ ತೋರಿಸುತ್ತೆ. ಈ ಫೈನಾನ್ಷಿಯಲ್ಸ್ ಅಂತ ಡೇಟಾ ತೋರಿಸಿದ್ರೆ ನಿಮಗೆ ಇಲ್ಲಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಅದೇ ರೀತಿಯಾಗಿ EPS ಎಷ್ಟಿದೆ, ಡಿವಿಡೆಂಡ್ ಎಷ್ಟು ಕೊಡ್ತಾರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಎಲ್ಲ ನೀವು ನೋಡ್ತಾ ಹೋಗ್ಬೋದು. ಕ್ವಾರ್ಟರ್ ಆನ್ ರಿಸಲ್ಟ್ಸ್ ಕೂಡ ತೋರಿಸ್ತಾ ಹೋಗುತ್ತೆ. ನೀವು ನೋಡೋದಾದ್ರೆ ಪರ್ಫಾರ್ಮೆನ್ಸು ನೋಡಿ, ಪರ್ಫಾರ್ಮೆನ್ಸ್ ರೆವೆನ್ಯೂ ಲಾಸ್ಟ್ ಇಯರ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿದ್ದು 23ನಲ್ಲಿ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ. ಕ್ವಾರ್ಟರ್ಲಿನೂ ತೋರಿಸಬೇಕು. ನೋಡಿ ಇಲ್ಲಿ ಕ್ವಾರ್ಟರ್ಲಿ ಇದೆ. ಇದು ಸುಮಾರು ಜನ ಗೊತ್ತಿರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕ್ವಾರ್ಟರ್ಲಿ ಬಿಸ್ನೆಸ್ ಯಾವ ರೀತಿ ಬರ್ತಾ ಇದೆ, ಆ್ಯನ್ಯುವಲಲ್ಲಿ ಯಾವ ರೀತಿ ಆಗ್ತಾ ಇದೆ, ಇದನ್ನ ನೀವು ಇಲ್ಲೇ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ನಿಮಗೆ
ನಿಮಗೆ ಸುಮಾರು ಸ್ಕ್ರೀನರ್ಸ್ಗಳು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಕಂಪ್ನಿನಲ್ಲಿ ವ್ಯಾಲ್ಯೂಯೇಷನ್ ಅಂತ ನೀವು ನೋಡಿದ್ರೆ ಇನ್ನೂ ಡೀಟೇಲಾಗಿ ಚೆಕ್ ಮಾಡಬೇಕು. ಇದಕ್ಕೆ ನನಗೆ ಅಷ್ಟು ಯೂಸ್ ಟು ಇಲ್ಲ, ಬಟ್ ಇದರಲ್ಲಿ ಬ್ರೇಕ್ ಡೌನು ಎಲ್ಲದೂ ಕೂಡ ಇದೆ, ಇದರಲ್ಲೂ ಕೂಡ ನಾವು ಚೆಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತೇವೆ. ಡಿವಿಡೆಂಡ್ ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ನಾವು ನೋಡೋದಾದರೆ ಫೈನಾನ್ಷಿಯಲಿ ಮಧ್ಯದಲ್ಲಿ ಒಂದೊಂದ್ಸಲ ಕ್ಯಾಶ್ ಫ್ಲೋ ಕಮ್ಮಿ ಆಗುತ್ತೆ, ಈ ರೀತಿ ಮಾಡ್ಕೊತಾ ಕೂತಿದ್ದಾರೆ. ಅಂದರೆ ಕಂಪ್ನಿ ವ್ಯಾಲ್ಯೂಯೇಷನ್ ವೈಸು ಜಾಸ್ತಿನೇ ಇದೆ ಇವಾಗ. ಸೊ 56 ನಲ್ಲಿ ಈ ಸ್ಟಾಕನ್ನು ತೊಗೊಳೋದು ಸೂಕ್ತ ಅಂತ ಅನಿಸ್ತಾ ಇಲ್ಲ. ಇತ್ತೀಚೆಗೆ ಒಳ್ಳೆ ವಾಲ್ಯೂಮ್ಗಳು ಕೂಡ ಆಗಿದೆ ನೋಡಿ. ಈ ವಾಲ್ಯೂಮ್ಗಳು ಈ ಹೈ ಪ್ರೈಸಲ್ಲಿ ಆಗಿ ಅದಾದಮೇಲೆ ಸ್ಟಾಕು ಕೆಳಗಡೆ ಬರ್ತಾ ಇರೋದ್ರಿಂದ ಮೋಸ್ಟ್ಲಿ ಇಲ್ಲಿ FIIO DIO ಎಕ್ಸಿಟ್ ಮಾಡಿರುವಂಥ ಎಲ್ಲ ಸಾಧ್ಯತೆ ನೋಡಿ. ಪಿಕ್ಚರ್ ಪರ್ಫೆಕ್ಟಾಗಿ ಈ ಝೋನಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಆಗಿದೆ, ಅಲ್ಲಿಂದ ಕೆಳಗಡೆ ಬರ್ತಾ ಇದೆ ಸ್ಟಾಕು. ಸೊ ಈಗ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆನೂ ಯೋಚನೆ ಮಾಡ್ಬೋದು. ಯಾಕೆಂದರೆ ಇದೊಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ ಡೈಲಿ ಕ್ಯಾಂಡಲ್ ನೋಡೋದು. ಅಂದರೆ ಎಲ್ಲಿ ತನಕ ಬರ್ಬೋದು ಅಂದರೆ 3,500 ಲೆವೆಲ್ಗಳು ಸದ್ಯದಲ್ಲೇ ಬಂದು ಟೆಸ್ಟ್ ಆಗ್ಬೋದು. ಇನ್ ಕೇಸ್ 3,500 ಬೀಟ್ ಆಯಿತು ಅಂತಂದರೆ ಇದು 2,500 ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಅದನ್ನ ನೋಡಿಕೊಂಡು ನೋಡಿ, ಇಂಟರ್ನಲ್ ಕ್ಯಾಂಡಲ್ ಸೆಟಪಲ್ಲಿ ನಡೀತಾ ಇದೆ ಈಗ 3,500ದಿಂದ 5,500 ಈ ಝೋನಲ್ಲೇ ನಡೀತಾ ಇದೆ. ಇದು ಇನ್ನೂ ಸುಮಾರು ತಿಂಗಳುಗಳು ಇಲ್ಲೇ ಉಳ್ಕೊಂಡ್ರು ಏನೂ ಆಶ್ಚರ್ಯ ಇಲ್ಲ. ಫ್ರೆಶ್ ರೆಕಮೆಂಡೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಒಳ್ಳೆ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿರೋರು ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸ್ವಲ್ಪ ಹೈ ವ್ಯಾಲ್ಯೂಷನ್ ಇದೆ, ಸಾಲ ಆ ಥರ ಏನೂ ಇಲ್ಲ ಕಂಪ್ನಿಯಲ್ಲಿ, ಬಟ್ ಸ್ಟೇಬಲ್ ಆಗಿ ಹೋಗ್ತಾ ಇಲ್ಲ, ಸ್ವಲ್ಪ ಓವರ್ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ REC ಈ ಪವರ್ ಪ್ರಾಜೆಕ್ಟು ಇದಕ್ಕೆಲ್ಲ PSUನೇ ಅಲ್ವಾ, ಇವರು ಸಾಲ ಕೊಡುವಂಥ ಕಂಪ್ನಿನೇ, ಅಂದರೆ ಫೈನಾನ್ಸ್ ರಿಲೇಟೆಡ್ ಸ್ಟಾಕೇನೆ. ಇದರಲ್ಲಿ ಬೇರೆ ನಿಮ್ಮದು ಈ IRFC IREDA ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಸ್ವಲ್ಪ ಚೆನ್ನಾಗಿದೆ. ಆದರೆ ಫಂಡಮೆಂಟಲಿ ಅಂತ ನಾವು ನೋಡ್ತಾ ಹೋಗೋದಾದರೆ ಈಗ ಒಂದು ಕರೆಕ್ಷನಿಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಅಂದರೆ ಸ್ವಲ್ಪ ವೀಕ್ ಆಗಿದೆ, ಯಾಕಂದರೆ ಡಬಲ್ ಟಾಪ್ ಫಾರ್ಮೇಷನ್ ಆಗಿದೆ. ಇಲ್ಲಿ ಡಬಲ್ ಟಾಪ್ ಫಾರ್ಮೇಷನ್ ಆಗಿ ಕೆಳಗಡೆ ಬರ್ತಾ ಇರೋದ್ರಿಂದ ಸೊ 525 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು. 550ರಿಂದ 525 ಲೆವೆಲಲ್ಲಿ ಬಂದರೆ ಆಗ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ಯೋಚನೆ ಮಾಡೋದು. ಯಾಕಂದರೆ P ವೈಸು ನೋಡೋದಾದರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಖಂಡಿತ, ಬಟ್ ಒಂದು ಡಬಲ್ ಟ್ಯಾಪ್ ಆಗಿ ಅಲ್ಲಿಂದ ಕೆಳಗಡೆ ಬರ್ತಾ ಇರೋದ್ರಿಂದ ಸೊ ನೋಡ್ತಾ ಹೋಗೋಣ. 550ರಿಂದ 525 ಈ ಟಾರ್ಗೆಟ್, 525 ಅನ್ನೋದು ಸ್ಟಾಕಲ್ಲಿ ಸಪೋರ್ಟಾಗಿ ಆ್ಯಕ್ಟ್ ಆಗಬೇಕು. ಸೊ 525 500 ಈ ಲೆವೆಲಿಗೆ ಬಂತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. RECನಲ್ಲಿ ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ಇಂಡಸ್ಇಂಡ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ನೋಡಿ. ಇಂಡಸ್ಇಂಡ್ ಬ್ಯಾಂಕಲ್ಲಿ ಏನಾಗಿದೆ ಅಂತಂದರೆ ಒಂದು ದೊಡ್ಡದಾಗಿ ಫಾಲ್ ಆಗಿತ್ತು, ಶಾರ್ಪ್ ಫಾಲ್. ಅದಕ್ಕೆ ಒಳ್ಳೆ ರಿಕವರಿ ಕೊಡ್ತು. 1,600 ಏನು ಮಾಡುತ್ತೆ ನೋಡೋಣ ಅಂತ ಮಾತಾಡ್ಕೊಂಡಿದ್ವಿ ಹಿಂದೆ ಚಾರ್ಟ್ ಸ್ಟಾಕಲ್ಲಿ. 1,600 ಬ್ರೇಕ್ಔಟ್ ಥರ ಆಗಿ ಅಲ್ಲಿಂದ ಫೇಲ್ಯೂರ್ ಆಗಿ ಕೆಳಗಡೆ ಬರ್ತಾ ಇದೆ. ಈಗಲೂ ನೋಡೋದಾದರೆ ವ್ಯಾಲ್ಯೂಯೇಷನ್ ವೈಸಲ್ಲಿ ಚೀಪೆಸ್ಟ್ ಬ್ಯಾಂಕ್ ಅಂತ ಹೇಳ್ಬೋದು. ಬೇರೆ ಎಲ್ಲ ಬ್ಯಾಂಕಿಗಿಂತ ಚೀಪ್ ಬ್ಯಾಂಕು, ಅಂದರೆ ಚೀಪ್ ಬ್ಯಾಂಕ್ ಅಂದರೆ ಆ ಥರ ಅಲ್ಲ, ಅಂದರೆ ಒಳ್ಳೆ ಲೆವೆಲಿಗೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇರೋವಂಥ ಬ್ಯಾಂಕು. ಆದರೆ ಅವ್ರು ಮಾಡ್ತಾ ಇರೋವಂಥ ಬಿಸ್ನೆಸ್ಸಿಗೆ ಅಂದರೆ ಬ್ಯಾಂಕಿಂಗಲ್ಲಿ ಇನ್ನೂ ಸುಧಾರಣೆ ಆಗಬೇಕಾಗಿದೆ. ಬೇರೆ ಒಳ್ಳೊಳ್ಳೆ ಬ್ಯಾಂಕ್ಗಳು ಕೂಡ ಇದೆ. ಸೊ ನಾವು ನೋಡ್ತಾ ಹೋಗೋದಾದ್ರೆ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದರೆ ಕ್ವಾರ್ಟರ್ ನೋಡಿದ್ರೆ ಜಸ್ಟ್ ಲಾಸ್ಟ್ ಕ್ವಾರ್ಟರ್ ಒಂದು ಪಾಸಿಟಿವ್ ರಿಟರ್ನ್ ಕೊಟ್ಟಿದ್ರು, ಅದ್ರ ಹಿಂದೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಕ್ವಾರ್ಟರ್ಗಳನ್ನೇ ರಿಸಲ್ಟ್ಸ್ನೇ ಕೊಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದೇ ರೀತಿ ಇದೆ. ಸೊ 1,250 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಸ್ಟಾಕಲ್ಲಿ. ಸೊ ಅಲ್ಲಿ ತನಕ ನಾನಂತೂ ರೆಕಮೆಂಡ್ ಮಾಡಲ್ಲ. 1,250 ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿಂದ ನೋಡಿ ಏನಾದರೂ ಇನ್ನೂ ಫಾಸ್ಟಾಗಿ 1,250 ಅಟೆಂಪ್ಟ್ ಮಾಡ್ಕೊಂಡು ಬಂದು ಬ್ರೀಚ್ ಆಯಿತು ಅಂತಂದರೆ ಇದು ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ಬಂದಿದ್ದಂತೂ ಶಾರ್ಟ್ ಕವರಿಂಗೇ, ಇದಕ್ಕೆ ಇನ್ನೂ ಕೂಡ 1,600 ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಹೋಗ್ಬೋದು. ಬಟ್ 1,250 ಸುಮಾರು ದಿನ ಅಟೆಂಪ್ಟ್ ಮಾಡಿ ಬ್ರೇಕ್ಔಟ್ ಆಗಿರೋದ್ರಿಂದ ವಾಪಸ್ ಬಂದರೂ ಕೂಡ 1,250 ಒಂದು ಸಪೋರ್ಟ್ ಆಗ್ತಾ ಹೋಗ್ಬೋದು. ಬಟ್ 1,400 ಕೂಡ ಸಪೋರ್ಟ್ ಆಗಿತ್ತು, ಅದನ್ನ ಇವತ್ತು ಬ್ರೇಕ್ ಆಗಿರೋದು ಸ್ವಲ್ಪ ಯಾಕೋ ಒಂದು ಸ್ಟಾಕಲ್ಲಿ ನೆಗೆಟಿವ್ ಟ್ರೆಂಡ್ ಬಂದಂಗೆ ಕಾಣಿಸ್ತಾ ಇದೆ. ಇನ್ನೂ ಒಂದು ಟ್ರೆಂಡ್ ಏನು ಕೂಡ ಹಾಕೊಂಡಿದ್ವಿ, ಈಗ ಇದನ್ನ ಬೇಕಾದ್ರೆ ನೀವು ಶಿಫ್ಟ್ ಮಾಡ್ಕೋಬೋದಲ್ವ, ಇದು ಫುಲ್ ಎಕ್ಸ್ಟೆಂಡ್ ಕೊಟ್ಬಿಟ್ಟಿದ್ದೀನಿ ಅನಿಸುತ್ತೆ. ಓಕೆ, ಇದನ್ನ ನಾವು ಈ ರೀತಿ ಹಾಕೋಬೋದು ಇವಾಗ. ಸೊ ಈ ರೀತಿ ಹಾಕೊಂಡ್ರೆ ನಿಮಗೆ ಇಲ್ಲಿ ಈ ಸಿಕ್ಕೆ ಅಂತ ಗೊತ್ತಿಲ್ಲ, 2-3 ಲೈನ್ ಆದ್ರೂ ಟಚ್ ಆಗಬೇಕು. ಬಟ್ ಇಲ್ಲಿಂದ ಏನೋ ರಿವರ್ಸಲ್ ಬಂತು ಅಂದರೆ ಆ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ನೀವು ಹೋಗ್ತಾ ಹೋಗ್ಬೋದು. ಇಲ್ಲ ಅಂತಂದರೆ 1,250 ಕಡೆಗೆ ಈ ಸ್ಟಾಕು ಬರ್ತಾ ಇದೆ ಅಂತ ಯೋಚನೆ ಮಾಡ್ಬೋದು. ಯಾಕಂದರೆ 1,250-60ರಲ್ಲಿ ಒಂದು ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಟ್ರೆಂಟ್ ನೋಡಿ, ಇವತ್ತು ಒಂದು ಇಂಟ್ರಾಡೇ ಸೆಟಪ್ ಇರ್ಬೋದು ಅಂತ ಅನ್ಕೊತಾ ಇದ್ದೆ. ಇವತ್ತು ಕೆಲವರು ಹೇಳ್ತಾ ಇದ್ರಿ ಫೇವ್ರೇಟ್ ಸ್ಟಾಕ್ ಅಂತ. ಹೌದು, ನೀವು ನೋಡ್ತಾ ಬರೋದಾದ್ರೆ ವ್ಯಾಲ್ಯೂಯೇಷನ್ ವೈಸ್ ಜಾಸ್ತಿ ಇದೆ. ಇಲ್ಲಿ ನೋಡಿ ಒಂದು ಟಿಪಿಕಲ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಫಾರ್ಮ್ ಬಂದು ಇಲ್ಲಿಂದ ಬೀಳ್ತಿದೆ ಅಂತ ಬಂದಾಗ ಓಕೆ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಆಗ್ಬೋದು ಅಂದ್ಕೊಂಡು, ಬಟ್ ಇಮಿಡಿಯೇಟಾಗಿ ರಿವರ್ಸಲ್ ಬರ್ತಾಯಿತ್ತು. ನಮ್ಮ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಯಾವುದಾಗಿರಬೇಕು, ಯಾವುದಾದ್ರು ಒಂದು ಪಕ್ಕದ ಶೋಲ್ಡರ್ನ ಒಂದು ಟಾಪೇ ಆಗಿರ್ಬೇಕಂದ್ರೆ 5,400. ಸೊ 5,400 ಇಲ್ಲಿ ಯಾವಾಗ ಇಲ್ಲೇ ಸಸ್ಟೇನ್ ಆಗ್ತಾ ನೋಡ್ತು, ಅವಾಗ ಇಲ್ಲ ನೋಡಿ ಇಲ್ಲಿಂದ ಶಾರ್ಪ್ ರಿಕವರಿ ಬಂದು ಮೇಲ್ಗಡೆ ಹೊರಟಾಯಿತು, ಒಂದು ಗ್ಯಾಪ್ ಫಿಲ್ಲಿಂಗ್ ಆಗಿ ಬಂದಿದೆ. ಬಟ್ ನಾಳೆಗೂ ಕೂಡ ನೀವು ನೋಡ್ತಾ ಹೋಗೋದಾದ್ರೆ ಆ ಒಂದು ಗ್ಯಾಪ್ ಏನಿತ್ತು ಆ ಗ್ಯಾಪ್ನ ಫಿಲ್ ಮಾಡಿದೆ. ನಾಳೆ ಏನಾದರೂ ಮಾರ್ಕೆಟ್ ನೆಗೆಟಿವ್ ಆಗೋಯ್ತು ಅಂತಂದರೆ 5,500 ಲೆವೆಲ್ನ ಟೆಸ್ಟ್ ಮಾಡೋದ್ರಿಂದ ಇದು ಮತ್ತೆ ಕರೆಕ್ಷನ್ ಬರ್ತಾ ಹೋಗೋದು, ಆಗ ಮತ್ತೆ 5,400 ಲೆವೆಲ್ಗೆ ನಾವು ಬರ್ತಾ ಹೋಗೋದು. ಸೊ ಟ್ರೆಂಡು ಆ ಥರ 100 ಲೆವೆಲಲ್ಲಿ ನಮಗೆ ಒಂದು ರಿಸ್ಟ್ ರಿವಾರ್ಡ್ ಕೂತ್ಕೊಳ್ಳೋ ಥರ ಟ್ರೇಡ್ ತುಂಬ ಕೊಡ್ತಾ ಇರುತ್ತೆ. ಬಟ್ ಇವತ್ತು ಬಂದಿರೋದು ನೆನ್ನೆ ಅಷ್ಟೇ ಮಾತಾಡಿದ್ದೆ, 5,200ನ ಬಿಟ್ಕೊಡ್ಬಾರ್ದು, ಇದು 5,200 ಬಿಟ್ಕೊಡ್ತು ಅಂತಂದರೆ ವೀಕ್ ಆಗ್ತಾ ಹೋಗುತ್ತೆ ಅಂತ. ಇದರಿಂದ ವಾಪಸ್ ಫಿಲ್ಲಿಂಗ್ ಆಗೋ ಥರ ಬಂದಿದೆ. ಬಂದರೂ ಕೂಡ ಈಗ 5,500 5,600 ಇದೆಯಲ್ಲ, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸ್ಟಾಕಿಗೆ. ಸೊ ನಾಳೆ ಇಲ್ಲೇ ಪಾಸ್ ಆಗಬೇಕು, ಇಲ್ಲ ನೆಗೆಟಿವ್ ಟೆರಿಟರಿ ಆಯಿತು ಅಂತಂದರೆ ಇದನ್ನು ಮತ್ತೆ 5,000 ಟಚ್ ಮಾಡಿ ಸೆಲ್ಲಿಂಗ್ ಬರ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ, ಟ್ರ್ಯಾಕ್ ಮಾಡ್ತಾ ಇರಿ ಇಂಟ್ರಾಡೇಗೆ ಅಂತ ಅನ್ಸ್ಕೊಂಡೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ತುಂಬ ಕಾಯಬೇಕು ಈ ಸ್ಟಾಕಲ್ಲಿ ಏನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ. ಅದೇ ರೀತಿಯಾಗಿ ನೈಕೆ ಜಪಾನ್ ಇಂಡೆಕ್ಸು ಈಗ ಇಂಟ್ರೆಸ್ಟ್ ರೇಟ್ ಇದೆಲ್ಲ ಬಂದಿದೆ ಸುದ್ದಿ, ಒಂದಿಷ್ಟು ರಿಕವರಿ ಕೂಡ ಆಗಿದೆ. ಯಾಕೆ ಇದನ್ನ ನಾನು ಇಂಪಾರ್ಟೆಂಟಾಗಿ ಹೇಳಬೇಕು ಅಂತ ಅನಿಸ್ತು ಅಂತಂದರೆ, ಇವರು ನೋಡಿ 44,000 ಹೋದವರು
44,000ದಿಂದ ಮೊನ್ನೆ 30,000 ಚಿಲ್ಲರೆಗೆ ಬಂದ್ಬಿಟ್ರು. ಅಂದರೆ 28% ಕರೆಕ್ಷನ್ ಆಗಿದೆ ಬರೀ ಜುಲೈ 11ರಿಂದ ಆಗಸ್ಟ್ ಒಂದು ತಿಂಗಳಲ್ಲಿ. ಸೊ ಇದು ಆ್ಯಕ್ಚುಲಿ ಕರೆಕ್ಷನ್ ಅಂದರೆ ನಾವು ಹೇಳ್ಬೇಕಾದ್ರು. ಬಟ್ ಇಂಡಿಯಾದಲ್ಲಿ ಏನೂ ಆಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನೂ ಕರೆಕ್ಷನ್ ಆಗಬಹುದು, ಗೊತ್ತಿಲ್ಲ. ಆ ಥರ ಆದರೆ ಇವಾಗಲೇ ಮುಗಿದೋಯ್ತು ಮಾರ್ಕೆಟು, ಇನ್ನೂ ಏನೇನೋ ಥರನೋ ಮಾತಾಡ್ತಾ ಇದ್ದಾರೆ ಜನ. ಅದಕ್ಕೋಸ್ಕರ ಹೇಳಿದೆ, ಏನೂ ಆಗಿಲ್ಲ ಇಂಡಿಯಾದಲ್ಲಿ. ಹೇಳಬೇಕು ಅಂದರೆ 5% ಕೂಡ ಪುಲ್ ಬ್ಯಾಕ್ ಆಗಿಲ್ಲ. ಪುಲ್ ಬ್ಯಾಕ್ ಅಂತಲೂ ಕರೆಯೋಕ್ಕಾಗಿಲ್ಲ. ಕರೆಕ್ಷನ್ ಇನ್ನೂ ದೂರದ ಮಾತಾಯಿತು, ರಿಸೆಷನ್ ಇನ್ನೂ ದೂರದ ಮಾತಾಯಿತು. ಸೊ ನೋಡ್ತಾ ಹೋಗೋಣ. ಆ ರೀತಿ ಏನೂ ಆಗಬಾರ್ದು ಅಂತಂದರೆ ಈಗ ನೋಡಿ ಜಪಾನ್ ಇಂಡೆಕ್ಸ್ ಸುಮ್ಮನೆ ನಾವು ಮಾತಾ ಹೋಗೋದಾದರೆ 38,000 ಅನ್ನೋದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗುತ್ತಲ್ವ. ಯಾಕಂದರೆ ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗಿ ಇಲ್ಲಿ ಬಂದು ಅಟೆಂಪ್ಟ್ ಆಗಿ ಅಲ್ಲಿಂದ ಬೀಳ್ಸಿರೋಂಥದ್ದು. ಸೊ ಈಗ ಮೇಲ್ಗಡೆ ಏನೇ ಶಾರ್ಟ್ ಕವರಿಂಗ್ ಬಂದ್ರು 38,000 ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗಿಂತ ಮುಂಚೆ ಓಪನ್ ಆಗಿರುತ್ತೆ ಇವತ್ತು ಜಪಾನ್ ಮಾರ್ಕೆಟ್, ಕರೆಕ್ಟಾ? ಸೊ ಈಗ ನಾಳೆ ಮತ್ತೆ ನಾಡಿದ್ದು ಶಾರ್ಟ್ ಕವರಿಂಗ್ ಬಂತು ಅಂದರೆ 38,000 ಹೋಗಿ ಅಲ್ಲಿಂದ ಮತ್ತೆ ಏನಾದರೂ ಸುದ್ದಿ ಬಂದು ಸೆಲ್ಲಿಂಗ್ ಬಂದರೆ ಏನೂ ಆಶ್ಚರ್ಯ ಇಲ್ಲ. ಯಾಕಂದರೆ ಬಿದ್ದಿರೋ ಹೊಡೆತಕ್ಕೆ ಈಗಲೂ ಕೂಡ ಇದು ಒಂದು ಶಾರ್ಟ್ ಕವರಿಂಗ್ ಅಂತಲೇ ಓದೋಕ್ಕೆ ಇಷ್ಟಪಡ್ತೀನಿ. ಟ್ರೆಂಡ್ ರಿವರ್ಸಲ್ ಅಂತ ನಾನಂತೂ ಇದನ್ನ ನೋಡ್ತಾ ಇಲ್ಲ. ಸೊ ಯಾಕೆ ಈ ಥರ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮೊನ್ನೆ ನೋಡಿ ಒಂದು ಕಾಸ್ಟ್ಲಿಸ್ಟ್ ಲಂಚ್ ಬ್ರೇಕ್ ಅಂತ ಎಲ್ಲ ಕಡೆ ಮೀಮ್ ಆಗ್ತಾ ಇತ್ತು. ಜಪಾನ್ ಇತಿಹಾಸದಲ್ಲೇ ಕಾಸ್ಟ್ಲಿಸ್ಟ್ ಲಂಚ್ ಬ್ರೇಕ್ ಅಂತ. ನಮಗಿಂತ ಒಂದು 2.5-3 ಗಂಟೆ ಮುಂದಿರ್ತಾರಲ್ವ ಇವರು. ನೋಡಿ ನಮಗೆ 8 ಗಂಟೆ 9 ಗಂಟೆ ಆದಾಗಲೇ ಅವ್ರಿಗೆ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ ಹೆಚ್ಚು ಕಮ್ಮಿ. ಆಗ ಲಂಚ್ ಬ್ರೇಕಿಗೆ ಹೋಗಿದ್ದಾರೆ. ಹೋಗೋಕ್ಕೆ ಮುಂಚೆ ಎಲ್ಲಿತ್ತು ಮಾರ್ಕೆಟ್ 33,000 34,000 ಇತ್ತಂತೆ. 1 ಅವರ್ ಲಂಚ್ ಬ್ರೇಕ್ ಮುಗಿಸ್ಕೊಂಡು ಮಧ್ಯದಲ್ಲಿ ಆ ದಿನ ಫುಲ್ ಲಂಚ್ ಬ್ರೇಕಿಗೆ ಅಂತ ಯಾರು ಹೋಗಿದ್ದಾರೆ, ಅದಾದಮೇಲೆ ವಾಪಸ್ ಮಾರನೇ ದಿನ ಲಂಚ್ ಬ್ರೇಕ್ ಬರೋಷ್ಟೊತ್ತಿಗೆ 9 ಗಂಟೆ ಅಷ್ಟೊತ್ತಿಗೆ ಮತ್ತೆ ಅಲ್ಲಿಗೆ ಬಂದಿದೆ. ಎಲ್ಲಿತ್ತು ಅಲ್ಲಿಗೆ ಬಂದಿದೆ. ಬಟ್ ಇನ್ ಬಿಟ್ವೀನ್ ಲಂಚ್ ಬ್ರೇಕಲ್ಲಿ 2 ಲಂಚ್ ಬ್ರೇಕ್ಗಳು ಮಧ್ಯೆ ಇಲ್ಲೊಂದು ಲಂಚ್ ಬ್ರೇಕು ಇಲ್ಲೊಂದು ಲಂಚ್ ಬ್ರೇಕು, ಈ 2 ಲಂಚ್ ಬ್ರೇಕ್ ಮಧ್ಯದಲ್ಲಿ ಒಂದು 10-20% ಮೂಮೆಂಟ್ ನೋಡ್ಬಿಟ್ರು ಅಂತ ಎಲ್ಲ ಕಡೆ ಜೋಕ್ ಆಗ್ತಾಯಿತ್ತು. ಇಲ್ಲಿ ನೋಡೋದಾದರೆ ಇಲ್ಲಿಂದ ನೋಡಿ ಇಲ್ಲಿಗೆ 10% ಕೆಳಗಡೆ ಮತ್ತು 10% ಮೇಲೆ 20% ಮೂಮೆಂಟು ಒಂದು ಲಂಚ್ ಬ್ರೇಕ್ ಮಧ್ಯದಲ್ಲಿ. ಆ ವಾಲಟಿಲಿಟಿನ ದಾಟ್ಕೊಂಡು ಜಪಾನು ಬಂದಿದೆ ಇವಾಗ. ಸೊ ನೋಡ್ತಾ ಹೋಗೋಣ, ಇಂಟ್ರೆಸ್ಟಿಂಗ್ ಆಗುತ್ತೆ ಇದಕ್ಕಿಂತ ಮುಂದೆ ಯಾವ ರೀತಿ ಇರುತ್ತೆ ಅಂತ. ಸೊ ಜಾಸ್ತಿ ಬೇರೆ ಯಾವುದು ಸ್ಟಾಕ್ಗಳನ್ನು ತಗೊಂತಲ್ಲ, ಯಾವುದಾದ್ರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತು ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಎಲ್ಲರನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.